ನಮಸ್ಕಾರ ಎಲ್ಲರಿಗೂ ಅನಂತ್ ಕನ್ನಡ ಕಾರ್ಟೂನ್ ಚಾನಲ್ಗೆ ಸ್ವಾಗತ. ನಾವು ಮೊನ್ನೆ ದಿನ ರೇಣುಕಾ ಮುರಾದ್ ಖಾನಿ ಅವ್ರದ್ದು ಏನು ವಿಡಿಯೋ ಮಾಡಿದ್ವಲ್ರಿ, ಅಲ್ಲಿ ಕಾಂಟ್ಯಾಕ್ಟ್ ಇದ್ದಾಗ ಹೋದಾಗ ಅದರ ಮುಂದಿನ ಎಪಿಸೋಡ್ನ ಇವತ್ತು ಹಾಕ್ಲಿಕ್ಕತ್ತೀವ್ರಿ. ಇದು ಅವ್ರ ಮನೆಗೆ ಹೋಗಿದ್ದೆ, ಏನು ಪೂಜೆ ತೋರಿಸ್ಲಿಕ್ಕತ್ತಲ್ಲ ಅಂತ ಅನ್ಕೋಬೋದು ನೀವು. ಸಂತೋಷ್ ಮಾತಾರ್ ವ್ರತ ಮುಗಿಸಿದ್ಲು, ಉದ್ಯಾಪನೆ ಇತ್ತು, ಹಂಗಾಗಿ ನಮ್ಮನ್ನು ಕರೆದಿದ್ಲು, ಹೋಗಿದ್ವಿ. ಈ ರೇಣುಕಾ ಹೆಂಗಂದ್ರಿ, ರೆಸ್ಟ್ಲೆಸ್ ಕೆಲಸ ಮಾಡವ್ರಿ. ಒಟ್ಟು ಯಾವಾಗಲೂ ಕೆಲಸ ಕೈಯಾಗಿರ್ಬೇಕು ಅವ್ರಿಗೆ, ಆ ಥರ ಹೆಣ್ಮಗಳು. ನಾವು ಏನಾರ ಶ್ರಾವಣ ಮಾಸದಾಗ ಲಕ್ಷ್ಮೀ ಪೂಜೆ ಮಾಡಬೇಕಾಗಿತ್ತಂದ್ರೆ ಶುಕ್ರವಾರ ದಿನ ಲಕ್ಷ್ಮೀ ಪೂಜೆ ಮಾಡುವಾಗ ಒಂದಿನ ನಮ್ಮ ಮನೆಯೊಳಗನೆ ಅಡುಗೆ ಮಾಡೋದು ಅದು ಇತ್ತಂದ್ರೆ ಎಲ್ಲ ಆರತಿ ನೈವೇದ್ಯ ಆಗಸ್ಟ್ಗೆ 3-4 ಒಡಿಸ್ತೀವ್ರಿ. ಆದ್ರೆ ಈಕಿ ಶ್ರಾವಣ ಮಾಸದಾಗ 3-4 ಮನೆ ಮಾಡಿ ಬರ್ತಾಳ್ರಿ ಶುಕ್ರವಾರ ಪೂಜೆನ. ಅಡುಗೆ ಹೆಂಗೆ ಮಾಡ್ತಿರ್ಬೋದ್ರಿ, ನಮಗೆ ಆಶ್ಚರ್ಯ ಆಗ್ತದೆ ಹೆಂಗೆ ಮಾಡ್ತಾಳೆ ಅಂತೇಳಿ. ಅಷ್ಟು ನೀಟ್ ಕೆಲಸನೂ ಹಂಗೆ ರೀ. ಎಷ್ಟೊತ್ತರ ಆಗಲ್ಲಕ್ಕ ಟೈಮ್, ರಾತ್ರಿ ಅದು ಮುಗಿಸೇ ಮಲ್ಕೊಳ್ಳೋದು ಕೆಲಸನ, ಬೆಳಗ್ಗೆ ನಶಿಕ್ನಾಗನೇ ಹೇಳೋದು, ಅಷ್ಟೊಂದು ಕೆಲಸ. ಹಂಗಂತ ಬರೀ ಕೆಲಸನೇ ಮಾಡ್ತಾಳನು, ಏನೂ ಲೈಫ್ನಾಗ ಎಂಜಾಯ್ಮೆಂಟೇ ಇಲ್ಲ, ಈಕಿಂದೆ ಆ ಲೈಫು ಅಂತ ನೀವು ಅನ್ಕೋಬೋದು. ಹಂಗಲ್ರಿ, ಅದನ್ನೂ ಮಾಡ್ತಾಳೆ. ಭಜನಾ ಮಂಡಳಿಯೊಳಗೂ ಇದ್ದಾಳ, ಎಲ್ಲ ಕಡೆ ಭಜನಾ ಮಂಡಳಿಯವ್ರನ್ನ ಕರೀತಾರಲ್ಲ ಅಲ್ಲೆಲ್ಲ ಹೋಗಿರ್ತಾಳೆ. ಆಮೇಲೆ ವರ್ಷಕ್ಕೊಂದ್ಸಲ ಫ್ಯಾಮ್ಲಿಯವರು ಟೂರ್ ಇಟ್ಕೊಂಡಿರ್ತಾರೆ, ಫ್ಯಾಮ್ಲಿ ಟ್ರಿಪ್ಪು, ಅಲ್ಲೂ ಹೋಗ್ತಾರೆ. ಎಂಜಾಯ್ ಜೊತೆಗೆ ಕೆಲಸನೂ ಅಷ್ಟೇ ಅಚ್ಚುಕಟ್ಟಾಗಿ ಮಾಡ್ತಾಳೆ. ಹಾಗಾಗಿ ಆಕಿನ ಲೈಫ್ ಸ್ಟೋರಿ ಕೇಳೋಣಂತ ಬರ್ರಿ. ಇವಾಗ ಅವ್ರ ಮನೆಯದು ಪೂಜೆದೊಂದು ಸ್ವಲ್ಪ ಕ್ಲಿಪ್ಸ್ ಇದ್ದಾವೆ, ಅದನ್ನು ನೋಡ್ಕೊಂಡು ಬರೋಣ ಬರ್ರಿ. ಈ ಸಂತೋಷ್ ಮಾತಾರ್ ವ್ರತ ಮುಗಿಸೋ ಸಲುವಾಗಿ 8 ಜನ ಮುತ್ತೈದರಿಗೆ, ಅಂದರೆ ಬಾಲ ಮುತ್ತೈದರಿಗೆ ಹೇಳಬೇಕಾಗಿತ್ತು ಅಂತ, ಹಂಗಾಗಿ ಗಿಪ್ ಎಲ್ಲ ತಂದಾಳ. ಅವ್ರಿಗೆ ಉಡಿ ತುಂಬಬೇಕಲ್ಲ, ಸಣ್ಣ ಮಕ್ಕಳಿಗೆ ಊಟಕ್ಕೆ ಕೇಳಿ ಉಡಿ ತುಂಬಬೇಕಂತ್ರಿ. ಎಲ್ಲ ಆಕಿ ಅಡಿಗೆ ಆರತಿ ನೈವೇದ್ಯ ಎಲ್ಲ ಮುಗಿಸಿದ್ಲು. ಸ್ವಲ್ಪ ಹೋಳಿಗಿತ್ತು, ಹಾಗಾಗಿ ನಾನು ನಮ್ಮ ಇನ್ನೊಬ್ಬಕ್ಕ ಹೋಳ್ಗೆ ಮಾಡಿ ಮುಗಿಸಿದ್ವಿ. ಅಕ್ಕಿ ಎಲ್ಲ ಬೇಡ ನಾನೇ ಮಾಡ್ತೀನಿ ಅಂತಂದ್ಲು ರೀ. ಮುಂಜಾನಿಂದ ಉಪವಾಸ ಇರ್ತಾಳೆ, ಅದ್ರಾಗೂ ಎಲ್ಲ ಅಡುಗೆ ಮಾಡಿ ಮುಗಿಸ್ಯಾಳ. ಬರೀ ಹೋಳಿಗೆ ಅಷ್ಟೇ ಇತ್ತು, ಅದಕ್ಕೆ ಇಲ್ಲ ನಾವಿಬ್ಬರು ಮಾಡ್ತೀವಿ ತಗೋ ಅಂತಿಕೊಂಡು ನಾವು ಹೋಳಿಗೆ ಮಾಡಿ ಮುಗಿಸಿದ್ದೀವಿ ರೀ. ಈ ರೇಣುಕಾಂದು ಯಾಕೆ ವಿಡಿಯೋ ಮಾಡಬೇಕು ಅಂತ ಸ್ಪೆಷಲ್ ಏನದ, ಎಲ್ಲರೂ ಮಾಡ್ತಾರೆ ಕೆಲಸ ಅಂತ ಅನ್ಕೋಬೋದು. ಆದ್ರೆ ಈ ಥರ ಇನ್ಸ್ಪಿರೇಷನ್ ಆಗ್ತದೆ ರೀ. ಈ ಥರ ವರ್ಕ್ ಮಾಡೋರನ್ನ ನೋಡಿದ್ರೆ ನಾವು ಹೆಂಗಂದ್ರೆ, ಈಗ 100 ಮಂದಿ ಅಡುಗೆ ಮಾಡಿ ಬಂದಿರ್ತಾಳೆ ಅಂತ ತಿಕ್ಕೋರಿ, ಮನೆಗೆ ಬರೋಷ್ಟಿಗೆ ಎಲ್ಲ ಮುಗಿಸ್ಕೊಂಡು ಬರೋಷ್ಟಿಗೆ 4-5 ಆಗಿರ್ತದಲ್ಲ. 5 ಗಂಟೆಯಿಂದ ಒಂಚೂರು ಹಿಂಗೆ ಕೂತಿರ್ತಾಳೆ ಅನ್ನೋಷ್ಟಿಗೆ ಯಾವ ಥರ ಫೋನ್ ಬಂತಂದ್ರೆ, ಒಂಚೂರು ಪರಾಳ ಮಾಡಿಕೊಡ್ಬೇಕಾಗಿತ್ತು ನೋಡ್ರಿ ರೇಣುಕಾ ಅಂದ್ರೆ, ಒಲ್ಲೆ ಅನ್ನಂಗಿಲ್ರಿ ಆಕಿ. ಆಯಿತು ತಯಾರಾಗೇ ಬಿಡ್ತಾಳ್ರಿ, ಹೋಗಿಬಿಡ್ತಾಳೆ ಅಲ್ಲಿ ಮಾಡಲಿಕ್ಕೆ. ಮನೆಗೆಲ್ಲ ಗಂಡ ಮಕ್ಕಳು ಅದೇ ಬೈತಿರ್ತಾರೆ, ಎಷ್ಟು ಮಾಡ್ತೀವಿ ಒಲ್ಲೆ ಅಂತೇಳು, ಆಗಂಗಿಲ್ಲ ಅಂತೇಳು ಅಂತೇಳಿದ್ರೆ ಆಗಲ್ಲ ಅನ್ನೋ ಮಾತೇ ಇಲ್ರಿ ಆಕಿಂದು. ಆಮೇಲೆ ಕೆಲಸಾರ ಇಷ್ಟು ನೀಟ್ ಮಾಡ್ತಾಳಲ್ರಿ, ಮನ್ಯಾಗಿಂದು ಅಲ್ಲಿದಲ್ಲೇ ಇಟ್ರಾಕಿ ಇಷ್ಟನೇ ಆಗಂಗಿಲ್ರಿ. ಒಟ್ಟು ಅವಾಗ ಮುಗಿಸ್ಬೇಕು. ಈಗ ನೋಡ್ರಿ ಮಕ್ಕಳನ್ನೆಲ್ಲ ಊಟಕ್ಕೆ ಕರೆದಾಳಲ್ರಿ, ಸಣ್ಣ ಮಕ್ಕಳು ಬಂದವ, ಹಾಗಾಗಿ ಅವ್ರ ಅಮ್ಮಂದಿರ್ನೂ ಬಂದಾರ ಅವ್ರ ಜೊತೆ. ನೋಡ್ರಿ ಇವತ್ತ ನನಗೂ ಕೆಲಸ ಹಚ್ಚಿಬಿಟ್ಟಾಳ. ಸುಮ್ ಕೂಡುವ ಕುರ್ಚಿ ಮೇಲೆ ಕೂತು ಮಾಡಮ್ ಬಾ ಇಂಟರ್ವ್ಯೂ ಅಂದ್ರ ಮತ್ತ ಖಾಲಿ ಟೈಮ್ ಎಷ್ಟ್ ಆಗ್ತದಲ್ಲ 1 ತಾಸು. ಅಷ್ಟು ಕೆಲಸ ನೋಡ್ರಿ. ಇವತ್ತ ಎಷ್ಟ್ ದಿನ ಐತ್ರಿ ಗ್ಯಾಪ್, ನೀವ್ ಹೇಳ್ರಿ. 8-10 ದಿನ ಆಯ್ತು ಆ ವಿಡಿಯೋ ಹಾಕಿ. ನೆಕ್ಸ್ಟ್ ವಿಡಿಯೋ ನಾಳೆ ಬರ್ತದ ಅಂತ ಹೇಳಿನಿ. ಒಟ್ಟ ಸಿಗಾಕ್ತಾ ಇರಲಿಲ್ಲ. ನಾ ಬಿಜಿ ಇದ್ದೀನಿ, ನಾ ಅಲ್ಲಿ ಹೋಗಿನಿ, ನಾ ಇಲ್ಲಿ ಹೋಗಿನಿ, ಬರೇ ಇದೇ ಕೇಳೋದಾಯ್ತು. ಇವತ್ತರ ಸಿಕ್ತಿ ಇಲ್ಲವ ಅಂದ್ರ ಹತ್ತಿ ಹಿಡ್ಕೊಂಡ್ ಬಂದಾಳ್ರಿ ಬತ್ತಿ ಮಾಡ್ಲಿಕ್ಕೆ. ಕೂತ್ಯಾಗ ಟೈಮ್ ವೇಸ್ಟ್ ಮಾಡೋದು ಅಂತ. ಈಗ ಇರ್ಲ ನಮಗೂ ಹಂಗೆ ರೀ, ಕೆಲ್ಸನೇ ಹಚ್ಚುದು. ಒಟ್ಟ ಖಾಲಿ ಕೊಡಂಗಿಲ್ಲ. ನಾವೆಲ್ಲರೂ ತವ್ರ ಮನಿಗ್ ಹೋದಾಗ ಚಕ್ಕರ್ ಆಡೋದು ಪಕ್ಕರ್ ಆಡೋದು ಖಾಲಿ ಟೈಮ್ ವೇಸ್ಟ್ ಮಾಡ್ತಿರ್ತೀವಲ್ಲ, ಅದನ್ನ ಯಾಕೆ ಟೈಮ್ ವೇಸ್ಟ್ ಮಾಡ್ತೇವೆ? ಸ್ವಲ್ಪ ಹೊತ್ತು ಆಡ್ಬೇಕು, ಮತ್ತೆ ಕೂತ ಹರಟೆ ಹೊಡಿತಿರ್ತೀವಿ ಎಲ್ಲಾರು. ಇಲ್ಲ ಆಕಿನ್ ಕೈಯಾಗ ಬತ್ತಿದ್ದೇ ಇರ್ತದ. ಆತರ ಒಂದೇ ಕೆಲಸ ಅಲ್ರಿ ಆಕಿಂದ. ಅಡಿಗೆ ಮಾಡ್ತಾಳ, ಬೇಕೋ ಪಾಲು ಮಾಡ್ತಾಳ. ಮನೆಯಾಗಿದ್ಲಂದ್ರ ಪೂಜೆ, ಏನೇನ್ ಪೂಜೆ ಮಾಡ್ತೀನಿ? ಸತ್ಯನಾರಾಯಣ ಪೂಜೆ, ಅಷ್ಟೋತ್ರ, ಅದು ಎಲ್ಲ ಎಷ್ಟ್ ಮಾಡಿ? 14 ತಿಂಗಳು ಅಷ್ಟೋತ್ರ ಮಾಡಿ ಕಂಟಿನ್ಯೂ ಹುಣ್ಣಿಮೆಗೊಮ್ಮೆ. ಮುಂಜಾನೆ 30 ಮಂದಿದ್ ಊಟ, ಸಂಜೆನಾಗ 100 ಮಂದಿದ್ ಟಿಫಿನ್. ಆಮೇಲೆ ಇದನ್ನು ಮಾಡಿ ಅಲ್ಲ, ಏನಂತಾರ ಅಧಿಕ ಮಾಸದಾಗ ಮಾಡ್ತಾರ. ಅದಕ್ ಮನ್ಸಿನ ಮಾಡಿ 33 ದಿನಾನು 33 ಇದು ಅನ್ನ ರಸದ್ ಬಾಳಿ ಹಾಕ್ಬಿಟ್ಟಿನಿ. ದಿನ 33 ದಿನಾನು ಕೊಟ್ಟಿನಿ. 33 ದಿನ 33 ಅನ್ನ ರಸ ನೀನೇ ಮನ್ಯಾಗ ಮಾಡಿ ಕೊಟ್ಟಿ? ನಾನೇ ಮನ್ಯಾಗ ಮಾಡ್ಬಿಟ್ಟಿನಿ. ಆಮೇಲೆ ಮತ್ತ ಇದು 33 ದಿನ ಒಂದೊಂದು, ಒಂದಿನ ಹತ್ತಿ ಕೊಡುದು, ಒಂದಿನ ಏನೋ ಒಟ್ಟ ಪಲ್ಯ,
ಒಂದಿನ ಕಡ್ಲಿ ಬ್ಯಾಳಿ ಹಿಂಗ್ ಒಟ್ಟ 33 ದಿನನು ದಿನ ಒಂದೊಂದ್ ಬೇರೆ ಬೇರೆ ಐಟಮ್ ಬೇರೆ ಬೇರೆ ಐಟಮ್. ಅವತ್ತಿಗೆ ಏನ್ ಬೇಕನ್ನೋದು ಇರ್ತದ. ಒಬ್ರು ಹೇಳ್ತಿದ್ರ ಅವಾಗ ಅದನ್ನ ನೋಡಿ. ಆಮೇಲೆ ಗೆಜ್ಜೆ ವಸ್ತ್ರನು ಕೊಟ್ಟಿಯಲ್ಲ, ಎಷ್ಟು ಏನೋ ಮಾಡಿ 1 ಲಕ್ಷ ಗೆಜ್ಜೆ ವಸ್ತ್ರ ಹಚ್ಕೊಟ್ಟೇನಿ. 1 ಲಕ್ಷ ಗೆಜ್ಜೆ ವಸ್ತ್ರ ಚಿದಂಬರೇಶ್ವರ ಒಬ್ಬವ್ರಿಗೆ 1 ಲಕ್ಷ ಏರ್ಸಿದ್ವಿ. ಹಬ್ಬ ಅಂದ್ರ ಬಿಳಿದು ಕುಂಕುಮ ಹಚ್ಚಲಾರ್ದ ಚಿದಂಬರೇಶ್ವರ್ಗ 1 ಲಕ್ಷ ಮಾಡಿ ಎಲ್ಲರಿಗಿ ದಾನ ಕೊಟ್ಟಿನಿ. 1 ಲಕ್ಷ 1 ಲಕ್ಷ ಹೂಬತ್ತಿ ದಾನ ಕೊಟ್ಟಿನಿ. ಹೂಬತ್ತಿನೂ 1 ಲಕ್ಷ ಲಕ್ಷ. ಅಲ್ಲ ಟೈಮ್ ಯಾವಾಗಿರ್ತದ ಹಿಂಗ್ ಮಾಡಾಗ? ಟೈಮ್ ಅಂದ್ರೆ ಏನಿರಲ್ಲ, ಸಂಜೆ ಮುಂದ ಈಗ ಎಲ್ಲಾ ಮುಗಿದು ಧಾರಾವಾಹಿ ನೋಡ್ಕೊತ ಕೂತಿರ್ತೀವಲ್ಲ, ಕೈ ಯಾಕೆ ಖಾಲಿ ಯಾಕಡೆ ಧಾರಾವಾಹಿ ನೋಡ್ಕೊತ ಈ ಕಡೆ ಮಾಡ್ಕೊತ ಕೊಡುದು. ಅಡಿಗೆಗೆ ಹೋಗಿ ಬಂದ್ಮೇಲೆ ಅಡಿಗೆ ಹೋಗಿ ಬಂದ್ಮೇಲೆ ಸಂಜೆ ಮುಂದ್ ರೆಸ್ಟ್ ಆಗ್ತಿರ್ತದಲ್ಲ, 6ರಿಂದ 8ರ ತನ ಕೂಡ್ತಿದ್ದೆ. ಅಷ್ಟೊತ್ತನ ಕೂತ್ನಿ ಅಂದ್ರೆ 800 ತನ ಬರ್ತೀನಿ ನೋಡಿ. ಒಂದ್ 2 ತಾಸು ಕೂತ್ನಿ ಅಂದ್ರೆ 800, ತಾಸಿಗೆ 400 ಬತ್ತಿ ಮಾಡ್ತೀನಿ. ಸೋಳ ಸೋಮವಾರ ಮಾಡಿ ಎಷ್ಟು 11ನೇ ಇದು ಸೋಳ ಸೋಮವಾರ, 11ನೇ ಇದು ಸೋಳ ಸೋಮವಾರ ಮಾಡಿರ್ತಿದ್ನ. ಸೋಳ ಸೋಮವಾರ ಮಾಡ್ಲಿಕ್ಕೆ 3 ವರ್ಷಕ್ಕೊಮ್ಮೆ ಬರ್ತದಲ್ಲ ಅಂತ 11 ಅದು 11 ಒಟ್ ಎಲ್ಲಾರ ಹೊತ್ತ ಪೂಜೆ ಮತ್ತೆ ರಂಗೋಲಿಗಳನ್ನ ಹಾಕ್ತಿಲ್ಲ. ಲಕ್ಷ ರಂಗೋಲಿ ಪದ್ಮ ಹಿಡ್ದೀನಿ. ಲಕ್ಷ ತುಳಸಿ ಪ್ರದಕ್ಷಿಣೆ ಹಿಡ್ದೀನಿ. ನಮಗ ಹೆಂಗಂದ್ರಿ ಮುಂಜಾನೆ ಸ್ನಾನ ಮಾಡಿ ರಂಗೋಲಿ ದಿನದ ರಂಗೋಲಿ ಹಾಕ್ಲಿಕ್ಕೇನೆ ನಮ್ಗ ಆಗಂಗಿಲ್ಲ. ಅಂದ್ರ ನಾವ್ ಅವಕಿನಷ್ಟಂತೂ ನಮ್ಗ್ ಮಾಡದಾಗಂಗಿಲ್ಲ ಬಿಡ್ರಿ. ಕರೆ ನಾವ್ ಮಾಡಷ್ಟು ಮಾಡ್ತೀವಿ, ಆದ್ರ ಆಕಿಂದು ವಿಪರೀತ ಕೆಲಸ. ನಮ್ಮ ಅಕ್ಕ ಅಂತ ಹೇಳಿಕತ್ತಿಲ್ರಿ, ಒಂದ್ ಹೆಣ್ಣು ಎಷ್ಟು ಕೆಲಸ ಮಾಡಬಹುದು ಅನ್ನೋದನ್ನ ಈಕಿನ್ ನೋಡಿ ಕಲಿಬೇಕು ನೋಡಿ. ಅಲ್ಲ ಅದು ನಿಮ್ ಬ್ಯಾಸನ ನಾವೆಲ್ಲ ಮಾಡ್ಲಿಕ್ಕೆ ನನಗ್ ಮಾಡ್ಬೇಕು ಅನಿಸ್ತದ. ಆತರ ಏನೋ ಒಂದ್ ಮಾಡ್ಬೇಕು, ಮನುಷ್ಯ ಹುಟ್ಟಿನ ಒಂದ್ ಸಾಧನೆ ಮಾಡ್ಬೇಕು ಏನ್ರ ಹಿಂಗ್ ಒಟ್ಟ. ಅವತ್ತ ಅರ್ಧಮರ್ಧ ಆಯ್ತು ವಿಡಿಯೋ. ಏನಾಯ್ತು ನಿಮ್ ಹುಟ್ಟಿಂದ ಕೇಳಕತ್ತಿನಲ್ಲ, ಅರ್ಧಮರ್ಧ ಆಯ್ತು ಅವತ್ತ. ನೀವು ಇಷ್ಟೆಲ್ಲ ನೀವು ಅಪ್ಪರ ಕೈ ಕೆಲಸ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಯಾಕೆ ಮಾಡ್ತಿದ್ರಿ ಅಂತ ಮಂದಿಗೆ ನನಗ್ ಗೊತ್ತು. ನೀನ್ ಆದ್ರ ಜನಗಳಿಗೆ ಬೇಕಾಗ್ತದಲ್ಲ. ಜನಗಳಿಗೆ ನಾವು 6 ಜನ ಹೆಣ್ಮಕ್ಳು. ನಮ್ದು ಹೊಲ ಇದ್ದದ್ದು 5 ಎಕರೆ ಹೊಲ. ಅಷ್ಟ್ ಹೊಲದಾಗ ಮಂದಿ ಏನಂತಿದ್ರು, ಕಾಶಣ್ಣವ್ರು 6 ಜನ ಹೆಣ್ಮಕ್ಳು ಇದ್ದಾರ, ಇವ್ರ ಲಗ್ನ ಹೆಂಗ್ ಮಾಡ್ತಾರ, ಇವ್ರದ್ ಹೆಂಗ್ ಇದು ಮಾಡ್ತದ. ಕನ್ಯೆ ಬಾಳಿದ್ದು ಹೊರ ಕಡಿಮೆ ಇದ್ದು ಅಂದ್ರೂ ಇವ್ರ ಹೆಂಗ್ ಲಗ್ನದ್ದು ಒಂದೊಂದ್ ಹೊಲ ಮಾರಿ ಲಗ್ನ ಮಾಡ್ಯಾರ ಅವಾಗಿನ ಮಂದಿ. ಅಂದ್ರ ಇವ್ರ 6 ಮಂದಿ ಇದಾರ, 5 ಎಕರೆ ಹೊಲ. 5 ಎಕರೆ ಹೊಲದಾಗ ಲಗ್ನ ಹೆಂಗ್ ಮಾಡ್ತಾರ ಇವ್ರು? ಇವ್ರೇನಪ್ಪಾ ಹಂಗ್ ಗುಡ್ಸ್ಲಾ ಹಾಕದು ಇದು ಏನೇನೋ ಮಂದಿ ಮಾತಾಡ್ತಿರ್ತಾರ. ಅಂದ್ರ ಹೊಲ ಮಾರಿ ಲಗ್ನ ಮಾಡ್ತಾನ, ಇವ್ರು ಹಿಂಗ ಅಂತಿದ್ರು. ಅಷ್ಟ ಇದು ನಮ್ಮ ಅಪ್ಪ ಹಿಂಗ್ ಅಂತಾರಲ್ಲ, ಅವ್ರಿಗೆ ಮಂದಿಗೆ ಮಾಡಿ ತೋರಿಸ್ಬೇಕು. ಬಟ್ ನಮ್ಮ ಅಪ್ಪಗೆ ಏನು ಹೊಲ ಅದು ಏನು ಅಂತಾರ ಮಂದಿ, ಹೊಲ ಮಾರಬಾರ್ದು, ದುಡಿಬೇಕು ಅನ್ನೋದ್ ಛಲ ಇತ್ತು. ನಮ್ಮಿಬ್ರು ತಂಗಿಯರು ನಾವು ಕೂಡಿ ಮತ್ ಪೈಪು ಬಾಳ ಪರಿಸ್ಥಿತಿ ಇರ್ತಿತ್ತಲ್ಲ, ಪೈಪ್ ಇರ್ತಿದ್ದಿಲ್ಲ. ಬೇರೆ ಹೊಲದಾಗಿಂದ ಪೈಪ್ ಅವರು ತಮ್ಮ ನೀರು ಎಲ್ಲಾ ಮುಗ್ದಿಂದ ನಮಗ್ ಕೊಡೋರು ಪೈಪು. ಅದನ್ನ ಪೈಪ್ 10 ಪೈಪ್ ಕೂಡಿ ಕಟ್ಟಿ ನಮ್ಮಪ್ಪ ಮುಂದಿಡವ, ನಮ್ ತಂಗಿ ನಡು ಹಿಡಕಿ, ನಾ ಹಿಂದಿಡಕಿ. ನಡು ಅಂದ್ರೆ ಒಜ್ಜಾಗಂಗಿಲ್ಲ, ಸಣ್ಣಕ್ಕಿರ್ಲಕ್ಕಿ ತಂಗಿ, ಆಕಿ ನಡು ಮಾಡೋರು. ಅಪ್ಪನ ಹಿಂಗ್ ಮುಂದ್ ಒಜ್ಜಿ ಹಿಂದ್ ಒಜ್ಜಿ. ಅದ್ರ ಅವ್ರು ನೀರ್ ಕಟ್ಟಿದ ಕೊಡೋದಂದ್ರೆ ನಿಮಗ್ ರಾತ್ರಿ ಕೊಡ್ತಿದ್ರು? ರಾತ್ರಿ ಕೊಡ್ತಿದ್ರು ಅವ್ರು. 3 ಗಂಟೆಯಿಂದ ಲೈನ್ ಬರ್ತಿತ್ತು ಅವ್ರು. ರಾತ್ರಿ 3 ಗಂಟೆಗೆ ಬರ್ತಿತ್ತು. ನಮ್ಮಪ್ಪ ಒಂದ್ ಸ್ವಲ್ಪ ಹಚ್ತಿದ್ದ. ಹೊಲದಾಗ ಎರ್ಬಿಡ್ ಅಂತ ಇರ್ತಾವು. ಎರ್ಬಿಡ್ ಇದ್ದಾಗ ಹಾವು ನೀರು ಹೊಳಗ್ ಹೋದು ಅಂದ್ರ ಹಾವು ಮೇಲೆ ಬಂದ್ಬಿಡ್ತಿದ್ವು ಅವಾಗ ಹೊಲದಾಗ. ಶೇಂಗಾ ಇಷ್ಟು ಜಗ್ಗಿತ್ತು. ನಮ್ದು ಹೊಲ ಚಲೋ ಅದಲ್ಲ, ಶೇಂಗಾ ಅಂದ್ರೆ ಮೊಳಕಾಲ್ ಮ್ಯಾಲ ಇರ್ತದ ಶೇಂಗಾ ಅಂತ. ಹೊಲದಾಗ ನಮ್ಮ ಅಜ್ಜಿ ಚಿಮ್ನ ಇಡಕಿ. ಹೊಲದಾಗ ಚಿಮ್ನ, ದೊಡ್ಡ ಚಿಮ್ನ ಮಾಡಿದ್ವಿ ಒಂದು. ಆ ದೊಡ್ಡ ಚಿಮ್ನ ತಗೊಂಡು ಅಜ್ಜಿ, ನಾನು, ಅಪ್ಪ 3 ಮಂದಿ ಹೋಗ್ತಿದ್ವಿ ಹೊಲಕ್ಕ ನೀರ್ ಬಿಡ್ಲಿಕ್ಕೆ. ನಾನು ಒಬ್ಬೇಕೆ ಶೇಂಗಾದಾಗ ನಿಂದ್ರಕಿ, ನಮ್ಮಪ್ಪ ದಂಡಿಗೆ ನಿಂದಿರ್ತಿದ್ದ. ನಮ್ಮ ಅಜ್ಜಿ ನನ್ ಬಂದು ಚಿಮ್ನ ಹಿಡ್ಕೊಂಡ್ ನಿಂದಿರ್ತಿದ್ಲು ನೀರ್ ಕಟ್ಟು ಸಲ. ಆಡ್ತಿದ್ದಿಲ್ಲ, ದೊಡ್ಡದು ಮಾಡ್ತಿದ್ವಿ ಚಿಮ್ನ. ಎತ್ತರಗೆ ಮಾಡಿ ಇದು ಮಾಡಿ ನೀರ್ ಚುಮ್ಮಣ ಅಂದ್ರ ಗಾಸೆ ಎಣ್ಣೆ ಹಾಕಿ ಅವಾಗಿನ ಕಾಲದಾಗ ಇರ್ತಿದ್ವಲ್ರಿ ಅಂತ ಚುಮ್ಮಣಗಳನ್ನ. ದೊಡ್ಡದಿತ್ತಲ್ಲ ಅದನ್ನ ಮಾಡಿ ಮನೆಗೆ ಮತ್ 4 ಗಂಟೆಗೆ ಲೈಟ್ ಹೋಗ್ಬಿಡ್ತಿದ್ವು. 4:30 5 ಹೋಗ್ಬಿಡ್ತಿದ್ವು. ಅಷ್ಟೊತ್ತನ ಬಿಟ್ಟು ಹೋಗಿ ಮನೆಗ್ ಹೋಗಿ ಮತ್ತ ಒಂದ್ ಸ್ವಲ್ಪ ಮಲ್ಕೊಂಡು, ಅವಾಗ ಹಶು ಆಗ್ಬಿಡ್ತಿತ್ತು ನನಗ ನಶಿಕ್ನಾಗ. ಮತ್ತ ಅವಾಗ ಏನ್ರ ಸಂಜೆನಾಗಿಂದ ಇತ್ತಂದ್ರ ಊಟ ಮಾಡ್ಕೊಂಡ್ ಮಲ್ಕೊಂಡ್ ಮತ್ತ ನಶಿಕ್ನಾಗ ಮತ್ತ 6 ಗಂಟೆಗೆ ಎಳದ್ ನಾವು. 5ಕ್ಕೆ ಮಲಗಿದ್ರು 6:30 ಎದ್ದೆ ಬಿಡುದು. ಎದ್ದು ನಮ್ ಸಣ್ಣ ತಂಗಿ ನೀರ್ ತರ್ತಿದ್ಲು, ಶ್ರೀದೇವ್ ಅಂತಿದ್ಲು. ಆಕಿ ನೀರ್ ತರಕಿ. ನಾ ಏನದ ಬಕ್ರಿ
ಒಂದಿಷ್ಟು 2 ಸೇರ್ ಬಕ್ರಿ ಮಾಡ್ತಿದ್ದೆ. ನಾವೆಲ್ಲ ಸಣ್ಣವ್ರಿದ್ರಿ, ನೀವು ಸಣ್ಣವ್ರಿದ್ರಿ, 2 ವರ್ಷ 3 ವರ್ಷ ಹಿಂಗಿದ್ದು ನಮ್ಮ ಅಮ್ಮನ ಬಾಣತನ ಆತಿತ್ತು. ಮತ್ ಹಿಂಗಾಗಿ ನಾವು ಅಷ್ಟ್ ಮಾಡಿ ಬಕ್ರಿ ಮಾಡಿ ಹೊಲಕ್ ಹೋಗ್ತಿದ್ವಿ. ಹೊಲಕ್ ಹೋಗಿ ಮತ್ತ ದನ ಇದ್ವು, ಎಮ್ಮಿ ಆಕಳ ಇವೆಲ್ಲ ಇದ್ವು, ಅವಕ್ಕ ಮೇವ್ ಮಾಡ್ಕೊಂಡ್ ಬರ್ತಿದ್ವಿ ಇಬ್ರು ಕೂಡ ಹೋಗಿ. ಬಸ್ 9 ಗಂಟೆಗ ರಕ್ಕಸಿಗೆ ಕಡೆ ಹೋಗ್ತಿತ್ತು. ರಕ್ಕಸಿಗೆ ಕಡೆ ಹೋಗಿ ಬರ್ಬೇಕಾದ್ರೆ ನಮ್ಮೂರಿಗೆ ಬರ್ಬೇಕಾದ್ರೆ 9ಕ್ಕೆ ಹೋದ್ರೆ 10ಕ್ಕೆ ಬರ್ತಿತ್ತು ಒಳ್ಳೇದು. ಆ 9ಕ್ಕೆ ಈ ಕಡೆ ಆ ಕಡೆ ಹೋಗೋಣ, ಈ ಕಡೆ ಮೇವ್ ತಗೊಂಡ್ ಮನೆಗೆ ಹೋಗ್ತಿದ್ವಿ. ಹೋಗಿ 2 ಅಮ್ಮ ಅನ್ನ ಅದೆಲ್ಲ ಉಳಿದಿದ್ದು ಎತ್ತಡಿಗೆ ಅಮ್ಮ ಮಾಡ್ತಿದ್ಲ. ಹೋಗಿಂದ ಸ್ನಾನ ಮಾಡಿ ಎಲ್ಲ ಹಾಕೊಂಡು ಸ್ನಾನ ಮಾಡಿ ಊಟ ಮಾಡಿ ಒಂದೊಂದ್ಸರಿ ಊಟ ಮಾಡೋಣ ಹಂಗೆ ಬರ್ತಿದ್ವಿ. ನಮ್ಮ ಅಜ್ಜಿ ಏನದ ಹಿಂದೆ ಬಕ್ರಿ ಒಂದ್ ಡಬ್ಬಿ ಒಳಗ್ ಕಟ್ಕೊಂಡ್ ಬಂದ್ ಬಸ್ ಸ್ಟ್ಯಾಂಡ್ ಹಾಕು ತಿರ್ಸಿದ್ಲು ನಮ್ಗೆ, ಬಸ್ ಬರ್ತಾನ ಅಂತೇಳಿ. ಅವ್ ಇದ್ದು 2 ಬಸ್ ಇದ್ವು. ಅವ್ 2 ಬಸ್ ತಪ್ಪಿದ್ವು ಅಂದ್ರೆ ಆಯ್ತು. ಒಂದೊಂದ್ಸರಿ ಎಕ್ಸಾಮ್ ಇರ್ತಿದ್ವು, ಎಕ್ಸಾಮ್ ಇದ್ದಾಗ ಬಸ್ ನಿಂದ್ರಿಸ್ತಿದ್ದೇ ಇಲ್ಲ ಅದು. ಆ ಊರಿಗೆ ಬಂತಂದ್ರ ಬಸ್ ಸ್ಟಾಪ್ ಮಾಡ್ತಿದ್ದಿಲ್ಲ, ಗದ್ಲಿರ್ತಿತ್ತು, ತುಂಬ್ಕೊಂಡ್ ಹೋಗ್ಬಿಡ್ತಿತ್ತು. ಒಂದ್ ಸಲ 15 ನಿಮಿಷ 8 ಕಿಲೋಮೀಟರ್ ಆಗ್ತದ 40 ಅಂತೇಳಿ. ಆ 40 15 ನಿಮಿಷನಾಗ ಹೋಗಿವಿ. ನಮ್ ತಂಗಿ ನಾವ್ ಇಬ್ರು ಎಕ್ಸಾಮ್ ಬರೀಲಿಕ್ಕೆ ನೋಡ್ಕೋತ ಹೋಗಿವಿ. ಅವಾಗೂ ಕೆಲಸ ಮಾಡ್ಕೊಂಡೇ ಹೋಗೋದು ಒಟ್ಟೆ, ಕೆಲಸ ಇಲ್ಲ ಅಂತ ಇಲ್ಲ, ಕೆಲಸ ಮಾಡಿ. ಅವಾಗ ನಾವು 4 ಕಲ್ತೋದ್ನೆ ನಮ್ಮ ಊರಾಗ 10th ಕಲ್ತಾರಂದ್ರೆ ಯಾರು ಇದ್ದಿದ್ದಿಲ್ಲ ಹೆಣ್ಮಕ್ಳೊಳಗೆ. ನಾನೇ ಫಸ್ಟ್ 10th ಕಲ್ತೇಕಂದ್ರೆ. ಸ್ಕೂಲ್ ಮಾತ್ರ ಬಿಡಿಸಿಲ್ಲ ಅಪ್ಪರು, ಸ್ಕೂಲ್ ಬಿಡ್ಸಿಲ್ಲ. ಸ್ಕೂಲ್ ಮಾಡಿದ್ರು ನಮ್ಮಪ್ಪ ಸ್ಕೂಲ್ಗೆ ಹೋಗ ಬಾಳ ಇಸ್ತ್ರಿ ಮಾಡಿಕೊಡವ ಎಲ್ಲ ಮಾಡವ. ಅಪ್ಪ ಬಾಳ ಮಾಡ್ತಿದ್ದ ನಮ್ಗ. ಪ್ರೀತಿ ಹಂಗೆ ಮಾಡ್ಯಾರ ಆದ್ರ ಕೆಲಸ ಅಷ್ಟೇ. ನಮ್ಮ ಅಪ್ಪರಿಗೆ ಹೆಂಗಂದ್ರಿ ಖಾಲಿ ಕೂಡ್ಬಾರ್ದು, ಒಟ್ಟ ಖಾಲಿ ಕೂತ್ರ ಅವ್ರಿಗೆ ಆಗ್ತಿರಂಗಿಲ್ಲ. ಅದು ಹಂಗ ಅವ್ರ ಕಲ್ಚರ್ ಅಂತಾನೆ ಈಗ ಎಲ್ಲರೂ ಬರೀ ಅಡಿಗೆ ಮನಿ ಅಂತ ಅಷ್ಟೇ ಕೂತಿಲ್ರಿ. ನಾವ್ ಎಲ್ಲಾ ಮಕ್ಕಳನ್ನು ಒಂದೊಂದು ಒಬ್ಬೊಬ್ರು ಒಂದೊಂದು ಕೆಲಸದಾಗ ಭಾಗವಹಿಸ್ಕೊಂಡೇ ಇದ್ದಾರೆ. ಅದೇ ನಮ್ಮ ಅಪ್ಪಗ್ ಥ್ಯಾಂಕ್ಸ್ ಹೇಳ್ಬೇಕು, ನಿಜ ಹೇಳ್ಬೇಕಂತ. ಹೌದಿಲ್ಲ? ಕೆಲಸ ಅವ್ರು ಹಂಗ್ ಮಾಡ್ಸ್ಯಾರ, ಮುಗ್ಗಲ್ತನ ಬೆಳೆಸಿಲ್ಲ ಅಂತಾನೆ ನಾವ್ ಈ ಕೆಲಸ ಮಾಡಿದ್ವಿ. ಇಲ್ಲಾಂದ್ರೆ ಅವಾಗ ಕೆಲಸ ಹಚ್ಚಿಲ್ಲ ನಾವ್ ಇಷ್ಟು ಆಮೇಲೆ ಧೈರ್ಯನು ಬರಕ್ ಕಾರಣ ಅದೇ. ಎಲ್ಲಾದ್ರೂ ಬಿಟ್ಟಾರ ನಮ್ಮ ಅಪ್ಪ, ಹಂಗ ಇದು ಮಾಡಿಲ್ಲ. ಅಲ್ಲಿ ಹೋಗ್ಬೇಡ್ರಿ ಇಲ್ಲಿ ಹೋಗ್ಬೇಡ್ರಿ ಅಂತ ತಿಂತಿದ್ದಿಲ್ಲ, ಎಲ್ಲ ಕಡೆ ಕಳ್ಸಿದ್ರು. ಎಕ್ಸಾಮ್ ಹೋದ್ರೆ ಲೇಟ್ ಆಯ್ತಾನ ಮತ್ತೆ ಎಕ್ಸಾಮ್ ಹೋದ್ವಿ. ಟೈಮ್ 15-20 ನಿಮಿಷ ನಡ್ಕೋತ ಓಡ್ಕೋತ ಹೋಗಿ ಎಕ್ಸಾಮ್ ಕೂತಿವಿ. ಎಕ್ಸಾಮ್ ಬರದ್ ಬಂದ್ವಿ. ಒಂದೊಂದ್ಸರಿ ಬಸ್ ಬರೋ ಮುಂದಾಗ 5 ಗಂಟೆಗೆ ಬರ್ತಿತ್ತಲ್ಲ ಬಸ್, 5 ಗಂಟೆ ಒಂದೊಂದ್ಸರಿ ಬಿಡ್ತಿದ್ದೇ ಇಲ್ಲ. ರಾತ್ರಿ 9 ತನೂ ಹಂಗೆ ಬಸ್ ಸ್ಟ್ಯಾಂಡ್ ಕೂತಿದ್ವಿ. ಬಸ್ ಸ್ಟ್ಯಾಂಡ್ ಇದ್ದಿಲ್ಲ, ಏನಿದ್ದಿಲ್ಲ. ಬರೇ ಅವಾಗ 75 ಪೈಸೆ ಅಂತಿದ್ವಿ. 75 ಪೈಸೆಗೆ 1 ಪ್ಲೇಟ್ ಬಜ್ಜಿ ಬರ್ತಿದ್ವು, 4 ಬಜ್ಜಿ. ಅಷ್ಟು ತಗೋದು ಇದ್ದಿದ್ದಿಲ್ಲ, ಯಾರು ಇರ್ತಿದ್ದಿಲ್ಲ. ಎಲ್ಲಾ ಹುಡುಗಿಯರು ಇರ್ತಿದ್ವಿ, ಎಲ್ಲಾ ಹುಡುಗಿಯರು ಸುಮ್ಮನೆ ಕೂರ್ತಿದ್ವಿ. ಕೂತು 9:15 ಬರ್ತಿದ್ವಿ. ಅದೇ ಈಗ 75 ಪೈಸೆ ಅಲ್ಲ, 10 ರೂಪಾಯಿ ಕೊಟ್ರು ಹಿಂದ ಮುಂದ ನೋಡ್ತಾವ. 100 ರೂಪಾಯಿ ಕೊಟ್ರೆ ಅವ್ರಿಗೆ ಅವಾಗ ಸಮಾಧಾನ, ಒಂಚೂರು ತಿನ್ಲಿಕ್ಕೇನೆ. ಹಂಗದ ಈಗಿನ ಕಾಲ. ನಾವೆಲ್ಲ ಜಾತ್ರೆ ಗಂಗಪ್ಪನ ಜಾತ್ರೆ ಅಂತಿತ್ತಲ್ಲ ನಮ್ಮೂರ್ ಹತ್ರ, ಅಲ್ಲಿ ಜಾತ್ರೆಗೆ ಹೋಗ್ಬೇಕಾದ್ರೆ 1 ರೂಪಾಯಿ ಕೊಡ್ತಿದ್ರು ನಮ್ಗೆ. 1 ರೂಪಾಯಿ ತಗೊಂಡೋಗಿ ಸಾಕಾಗ ತಿಂದು ಮನೆಗೆ ತರ್ತಿದ್ವಿ ನಾವು. ನಾವ್ ಅಪ್ಪ ಏನ್ ಮಾಡೋರು ಅವಾಗ 5 ರೂಪಾಯಿ ಕೊಡೋರು. ಅಂದ್ರೆ 5 ರೂಪಾಯಿ ಇಟ್ಕೊಂಡು ಹೋಗ್ರಿ, ಸುಮ್ ಬರ್ತದ, ನೀವ್ ಎಷ್ಟ್ ಖರ್ಚು ಮಾಡ್ತೀರಿ ಖರ್ಚು ಮಾಡಿ ವಾಪಸ್ ತಂದ್ ಕೊಡ್ರಿ ಅಂತ. ಅವ್ರು ಕೊಟ್ರ ಅಂದ್ರೆ ನಮ್ಗೆ ಏನ್ ಅನ್ಸ್ತು, ವಾಪಸ್ ಅಷ್ಟು ತಂದ್ ಕೊಡ್ಬೇಕಂತ ಅಂತೇಳಿ 1 ರೂಪಾಯಿ ಕೊಡಪ್ಪ, ನಾವ್ ಅಷ್ಟು ಖರ್ಚು ಮಾಡ್ಕೊಳ ಬಂದಂಗ್ ಕೊಡುವ. ಅವಾಗ ಹಂಗಿತ್ತದು. 4 ಕಡೆ ಕೊಟ್ರೆ ಬಜ್ಜಿ ಜಿಲೇಬಿ ಸಾಕಂಗ್ ತಿಂತಿದ್ವಿ. ಅದೇ. ಆಮೇಲೆ ಮದ್ವೆ ಯಾವಾಗ ಮಾಡ್ಕೊಟ್ರು? ಎಷ್ಟು? 95 1995 ಮದ್ವೆ ಆಯ್ತು. ನಮ್ ತಂಗಿದು ನಂದು ಇಬ್ಬರದು ಕೂಡ ಮದ್ವೆ ಆಯ್ತು. ಅಂದ್ರೆ SLC ಮುಗಿದ ತಕ್ಷಣ SLC ಮುಗಿದಿತ್ತು. ಆಕಿನ ಲಗ್ನ ಆಗಿದ್ ಹೋಗಿ SLC ಎಕ್ಸಾಮ್ ಬರ್ಲು. ಆಕಿಂದ SLC ಆಗಿದ್ದಿಲ್ಲ ಎಕ್ಸಾಮ್, ಆಮೇಲೆ ಬರ್ದು. ಅಂದ್ರೆ ಮದ್ವಿ ಏನು ಹೊರಗಿನವ್ರದ ಮನೆಯವ್ರದ? ಇಬ್ರು. ಅವ್ರು ಅಮ್ಮ ನಮ್ಮ ಅಜ್ಜಿ ಅಣ್ಣನ್ ಮಗ, ಅಕ್ಕ ಸಣ್ಣ ಅಕ್ಕ ಮಾಡ್ಕೊಂಡಿದ್ದು ನಮ್ಮ ಅಜ್ಜಿ ತಮ್ಮನ ಮಗನಿಗೆ. ಇವ್ರು ಈ ಅಕ್ಕ ಮಾಡ್ಕೊಂಡಿದ್ದು ಸೋದರ ಮಾವ. ಅಂದ್ರೆ ನಮ್ಮ ಅಜ್ಜಿಗೆ ಅಣ್ಣನ ಮಗನು ಆಗ್ಬೇಕು, ನಮ್ಮ ಅವ್ವ ತಮ್ಮನು ಆಗ್ಬೇಕು. ಒಟ್ಟ ಒಳಗನೆ ನಮ್ಮ ಅಜ್ಜಿನೇ ಅಣ್ಣನ ಮಗಳು. ಇಬ್ರು ಮನ್ಯಾಗನೆ ಮಾಡ್ಕೊಂಡ್ ಬಂದ್ವಿ. ಅಲ್ಲ, ನಮ್ಮ ಅಪ್ಪಗೂ ಕರೆಗೂ ಹೆಣ್ಣುಗಳು ಇದ್ದಂಗ್ರಿ. ನೀವು ಮದುವೆಗೆ ಹೋಗೋ ಮುಂದಾಗ ಅವ್ರ ಅಳದ್ ನೋಡಿದ್ರ ಊರ್ ಮಂದಿ ಎಲ್ಲಾ ಕೂಡಿದ್ರು. ಊರ್ ಮಂದಿ ಎಲ್ಲ 12ಕ್ಕ ನಮ್ದು ಬಸ್ ಬರ್ಲಿಲ್ಲ, ಲೇಟ್ ಆಯ್ತು. ನಮ್ ತಂಗಿಯರ ಬಸ್ ಬಂತು, ಅವ್ರು ಹೋಗ್ಬಿಟ್ರು. ಗಾಡಿ ತಗೊಂಡಿದ್ರಲ್ಲ ಟೆಂಪು. ನಮ್ದು ಯಾಕೋ ಲೇಟ್ ಆಗ್ತದ ಟೆಂಪು. 12 ಗಂಟೆಗೆ ಬಂತ, ರಾತ್ರಿ 12ಕ್ಕ. 12 ತನೂ ನಮ್ ಊರನ್ನ ನಮ್ ಕಳ್ಸ್ಲಿಕ್ಕೆ ಕೂತಿದ್ರು ಹೆಣ್ಮಕ್ಳು. ಅಂದ್ರ ಯಾಕ ಅಷ್ಟು ಪ್ರೀತಿ ಇತ್ತು ಅಂತಂದ್ರ ಇವ್ರು ದುಡಿಯೋದ್ ಹಂಗಿತ್ರಿ ಮೊದಲ. ಹೆಂಗ ಇವ್ರ ಮದ್ವಿ ಏನಿದ್ರು, ನಾವು ಇವ್ರ ಏನಪ್ಪ ಕೆಲ್ಸ ಮಾಡ್ಲಿಕ್ ನಿಂತ್ರ ಒಕ್ಕಲಿಗೆ ಹೆಣ್ಮಕ್ಳು ಅಂತಾರ, ಎಲ್ಲಾರು ಹೋದ್ರ ತಯಾರಾಗಿ ಹೊಂಟ್ರ ರಾಜನ್ ಮಕ್ಳ ತರ ಹೋಗ್ತಾರ ಇವ್ರು ಅಂತಿದ್ರು ಊರಾಗ. ಹಂಗೆ ಅನ್ಕೊಂಡಾನೆ ಬಂದಾರೆ. ಹೆಂಗಂದ್ರಿ ಮದ್ವಿ ಮಾಡ ಬಂದಾಗ ಹೊಸ ಮನಿ ಕಟ್ಸ್ಲಿಕ್ಕತ್ತಿದ್ರಿ ಇವ್ರ ಮದ್ವಿ ಆಗೋ ಟೈಮ್ನಾಗ. ಹೊಸ ಮನಿ ಕಟ್ಸಿದ್ರ ಹಾಳ್ ಹಚ್ಚಿದ್ರ ಇದು ಆಗ್ತದ, ರೊಕ್ಕ ಕೊಡೋದ ಬರ್ತದ ಅಂತಿಕೊಂಡು ತಾವೇ ದುಂಡಾಳ ಅಂತಾರಲ್ಲ ಕೈಯಾಗ
ಕಲ್ಲುಗಳು ಕೊಡೋದು, ಮಣ್ಣುಗಳು ಕೊಡೋದು. ಮದುವೆನೂ ಎಷ್ಟು 1 ತಿಂಗಳಿತ್ತೇನೋ ಅಷ್ಟೇ, 2 ತಿಂಗಳಿದ್ದಾಗನೆ ಮನಿ ಕಟ್ಸ್ಬೇಕಾಗಿತ್ತು. ಅಷ್ಟೆಲ್ಲ ಆಳುಗಳು ಇವ್ರೇ ಆಗ್ಯಾರ ಅವಾಗ. ಆಳಾಗಿ ಆಮೇಲೆ ಸುಣ್ಣ ಹಚ್ಚಿದಿರ್ತದ, ಲಾಸ್ಟಿಗೆ ಸುಣ್ಣನೂ ಇವ್ರೇ ಮಾಡ್ಯಾರ. ಮೆಹಂದಿ ಹಚ್ಚು ಮುಂದಾಗ ಕೈಯೆಲ್ಲ ಗುಳ್ಳಿ ಬಂದಿದ್ವು ಅಂತ. ನಾವ್ ಸಣ್ಣವ್ರಿದ್ವಿ, ನಮ್ಗೆ ಅಷ್ಟು ಗೊತ್ತಾಗ್ತಿದ್ದಿಲ್ಲ. ಹೇಳ್ತಾರ ನಮ್ ಕಾಕು ಅವರೆಲ್ಲಾ ಹೇಳ್ತಿರ್ತಾರ, ಏನ ಮದ್ವಿ 1 ತಿಂಗಳಿದ್ದಾಗ ಎಷ್ಟ್ ರೆಸ್ಟ್ ತಗೋತಾರ, ನೀವೇನ್ ಇಷ್ಟ ಕೆಲಸ ಮಾಡ್ತೀರಿ ಅಂತ ಎಷ್ಟೋ ಜನ ಅಂದಿರ್ತಾರ. ಆಮೇಲೆ ನಿಮ್ ಲಕ್ಷ್ಮೀ ದೇರ ಮನಿ ಬಿಟ್ಟು ಹೊಂಟ ಬಿಟ್ರಪ್ಪ ಕಾಶಣ್ಣ ಅಷ್ಟು ದುಡ್ದಾರ ಅಂದ್ರೆ ಮನಿಗೆ ಅಷ್ಟು ದುಡ್ದಾರ ಅವ್ರು. ಅಂದಲೇ ನಾವ್ ಅಪ್ಪರ್ವ ಅಂತಂಗ ನಮ್ಮ ಅಪ್ಪರ ಹೊಲನು ಹಂಗೆ ಉಳಿತು. ಈಗೆಲ್ಲ ದೇವ್ರ ಆರಾಮ್ ಇಟ್ಟಾನ, ಏನು ಪ್ರಾಬ್ಲಮ್ ಇಲ್ಲ. ಎಲ್ಲ ದೇವಮ್ಮನ ನಮ್ಮ ಮನೆ ದೇವಿ ಪುಣ್ಯ ಎಲ್ಲ. ಆಮೇಲೆ ಮದುವೆಗೆ ಬಂದಿಂದ ಯಾವ ರೀತಿ ಕಷ್ಟ? ಮದುವೆಯಾಗಿ ಬಂದ್ವಿ, ತಾಯಿ ಇದಕ್ ಬಂದ್ವಿ, ಫಸ್ಟ್ ಲಗ್ನ ಮಾಡ್ಕೊಂಡ್ ಬಂದ್ವಿ. 1 ವರ್ಷ ಕೊಂಡೂರಾಗಿದ್ವಿ. ಕೊಂಡೂರಾಗಿರೋಣ ಮತ್ತ ಅದ ಹಿಂಗ ನಂದು ಬಾಣತನ ಪ್ರೆಗ್ನೆಂಟ್ ಆಗಿ ಬಾಣತನಕ್ಕಂತೆ ಕೊಂಡೂರ್ದಕ್ ಹೋದ್ವಿ, ಲೊಟ್ಗೇರಿಗೆ. ಬಾಣತನ ಆಯ್ತು. ಆಗಿಂದ ಮತ್ತ ಇವ್ರ ನಮ್ಮ ಮನೆಯವ್ರು ತಾಳಿಕೋಟೆಗೆ ಇರ್ತಿದ್ರ, ಟೆಂಪೋ ಇದು ಮಾಡ್ತಿದ್ರು ಡ್ರೈವಿಂಗ್. ತಾಳಿಕೋಟೆಗೆ ಮನೆ ಮಾಡಿ ಕರ್ಕೊಂಡ್ ಹೋದ್ರು. ಹೋಗಿ ಹೋದ್ಗಡೆ ಏನೂ ಇಲ್ಲ ಮನೆ ಒಳಗ. ಅಪ್ಪ ಅಮ್ಮ ಎಷ್ಟ್ ಬಾಂಡೆ ಸಾಮಾನ್ ಕೊಟ್ರ ಅಷ್ಟೇ ತಗೊಂಡ್ ಬಂದಿದೀವಿ. ಆ ಬಾಂಡೆ ಸಾಮಾನ್ ತಂದ್ ಇಟ್ವಿ. ಒಲಿ ಹಚ್ಬೇಕಂದ್ರ ಏನೂ ಇಲ್ಲ, ಗ್ಯಾಸ್ ಇಲ್ಲ, ಕಟ್ಟಿಗಿಲ್ಲ, ಏನೂ ಇಲ್ಲ. ಅದ ಎಷ್ಟೊತ್ತಿಗೆ ಅಂದ್ರ 5:05 ಬಂದ್ವಿ. 2ಕ್ ಬಂದಿವಿ ತಾಳಿಕೋಟಿಗೆ. ತಾಳಿಕೋಟಿಗೆ ಬಂದ್ ನಮ್ ತಮ್ಮ ಅವ್ರು ಏನೇನೋ ತಂದ್ರು, ಕಿರಾಣಿ ಅದು ತಂದ್ರು. ನಮ್ ತಮ್ಮ ಬಂದಿದ್ದ, ನಮ್ಮ ಅಮ್ಮ ಬಂದಿದ್ರು. ಅದೆಲ್ಲಾ ತಗೊಂಡು ನಮ್ ತಮ್ಮ ಏನದ, ನೀವ್ ಇಲ್ಲೇ ಇರಿ, ನಾನು ಒಟ್ಗೇರಿಗೆ ಹೋಗಿ ಬರ್ತೀನಿ ಅಂತ ಹೋದ. ಅದು ಹೋಗ್ಬೇಕಾದ್ರೆ ರಾತ್ರಿ 9 ಗಂಟೆ ಆಯ್ತು. ಊರಿಗೆ ಹೋಗಿ ಮುಟ್ಬೇಕಾದ್ರೆ ತಮ್ಮ ಹೋಗೋರ್ಗ ಅಲ್ಲಿ ಅಪ್ಪ ಅಮ್ಮ ಇದ್ರು, ನಮ್ಮ ಅಜ್ಜಿ ಇದ್ರು. ಅಪ್ಪ ನಮ್ಮ ಅಜ್ಜಿ ಇದ್ರು, ನಮ್ಮವ್ವ ನನ್ನ ಹತ್ರ ಇದ್ರು. ಆಮೇಲೆ ಏನ್ ಮಾಡಿದ್ರು, ನಮ್ಮ ಅಪ್ಪ ಅಮ್ಮ ಎಲ್ಲಾ ಸಾಸ್ವಿ, ಜೀರ್ಗಿ, ಎಲ್ಲಾ ಅರ್ಶಿನ ಪುಡಿ, ಏನ್ ಕಟ್ಬೇಕು ಒಂದ್ ಸಂಸಾರಕ್ಕೆ ಏನ್ ಬೇಕದು ಎಲ್ಲ, ಈಳ್ಗಿ ಎಲ್ಲಾನು ಕಟ್ಟಿ ಕೊಟ್ರು. ಸ್ಟೋವ್ ಅಪ್ಪ ಅಮ್ಮ ಇಬ್ರು ಕೂಡಿ ಕಟ್ಟಿದ್ರು. ನಮ್ ತಂಗಿ ತಾರ ಅಂತೀನಿ, 4ನೇದಕ್ಕೆ ತಾರಕ ಬಕ್ರಿ ಮಾಡುದು. ತಾರಕ ಏನಬೇಕು ನಮ್ ದೊಡ್ಡಪ್ಪನ ಮಗಳು ಸುವರ್ಣ ಅಂತಿದ್ದಾಳ. ಅವ್ರಿಬ್ರು ಕೂಡಿ ಎಷ್ಟ್ ಅಂದ್ರ ರಾತ್ರಿ 9ರಿಂದ 12 ತನ ಬಕ್ರಿ ಮಾಡ್ಯಾರ. ಅವ್ರು 9ಕ್ಕೆ ಹೋಗಿಂದ ನಾಳೆ 6ಕ್ಕ ಹೋಗ್ತಾನಿವ ಅಂತೇಳಿ 11 ತನ ಬಕ್ರಿ ಮಾಡ್ಯಾರ. 100 ಬಕ್ರಿ ಮಾಡ್ಯಾರ ಇಬ್ರು ಕೂಡ. ಸಣ್ಣ ಹುಡುಗಿಯರ ಅವ್ರು. ಅವಾಗೇನ್ ಬಾಳ ಅಂದ್ರೆ ಎಷ್ಟ್ 7ನೇ ಕ್ಲಾಸ್ ಇದ್ರು ನೋಡವ್ರು. 7 ಇದ್ರೆ 8 ಇಷ್ಟೇ ಇದ್ರು. ಇಬ್ರು ಕೂಡ ಬಕ್ರಿ ಮಾಡಿ ಕಟ್ಟಿ ಮುಂಜಾನೆ 6 ಗಂಟೆಗೆ ಬಸ್ ಬಿಡ್ತಿತ್ತು ನಮ್ಮೂರು. ಅಲ್ಲೇ 6ಕ್ ಬಿಟ್ಟ ನಾವಿನ್ನ ಮಲ್ಕೊಂಡೇ ಬಿಟ್ಟಿದೀವಿ. ಮತ್ತ ಮುಂದೆ ಎದ್ದಿಂದ ಏನ್ ಮಾಡುದು, ಏನು ಮಾಡ್ಲಿಕ್ಕಿಲ್ಲ. ಇಲ್ಲ ಮನೆಯೊಳಗ್ ನೀರ್ ಕಾಸ್ಲಿಕ್ಕಿಲ್ಲ, ಚಾ ಮಾಡ್ಕೊಂಡ್ ಕುಡಿಲಿಕ್ಕೇನು ಇಲ್ಲ. ಅಷ್ಟಾತು. ಅಷ್ಟಾಗಿಂದ ತಮ್ಮ ಬಂದ್ ಬಾಗ್ಲ ಬಾಡ್ದ ಎದ್ರಿ. ಎದ್ದಿಂದ ಅವ್ರ ಸ್ಟೋವ್ ತಂದಿಂದ ಅದ್ರೊಳಗ ಚಾ ಮಾಡ್ಕೊಂಡ್ ಕುಡುದು ಕೂಸಿಗೆ ಎರಿಲಿಕ್ ನೀರ್ ಗುಂಡಿದ್ದಿಲ್ಲ, ಕಾಸ್ಲಿಕ್ ನೀರ್ ಕಾಸ್ಲಿಕ್ ನಮ್ ವಿಲಾಸಗ, ನಮ್ ಮಗಗ್ ದೊಡ್ಡ ಮಗಗ ಅವನೇ ತಂದಿಂದ ನೀರ್ ಕಾಸ್ ನೀರ್ ಇದು ಮಾಡಿದ್ವಿ. ಮುಂದ್ ಅದೇ 2ನೇ ದಿನಕ್ಕ ಗಣೇಶ ಚೌತಿ ಇತ್ತು. ಗಣೇಶ ಚೌತಿ ಇತ್ತು. ಇದ್ರ ನಮ್ ತಂಗಿ ಎಲ್ಲ ಇದ್ಲು, ಶ್ರೀದೇವ್ ಅಂತ ಹೇಳಿ. ಅಕ್ಕಿಂದ ಅದೇ ಊರಾಗ ಇದ್ಲಲ್ಲ, ತಾಳಿಕೋಟೆಗೆ ಇದ್ರ. ಅವ್ರ ಏನ್ ಹೇಳಿದ್ಲು ಊಟಕ್ಕ, ನಮ್ಮ ಅಮ್ಮ ಒಬ್ಬಾಕಿಗೆ ಹೇಳಿದ್ಲು ಊಟಕ್ಕೆ. ನಮಗಂತ್ರ ಅವಾಗ ಏನು ಮಾಡೋದಿದ್ದಿಲ್ಲ, ಅವಾಗ ಏನು ಶಕ್ತಿ ಇದ್ದಿದ್ದಿಲ್ಲ. ಪೂರ್ಣಕ್ಕ ಗಣಪತಿ ಕೊಡೋದು ಏನು ಇದ್ದಿದ್ದಿಲ್ಲ. ಅದೇ ಬಂದಿದ್ವಿ 2 ದಿನ ಆಗಿತ್ತು. ಹಿಂಗಾದ್ರೆ ನಮ್ಮ ಅಮ್ಮ ಒಬ್ರಿಗೆ ಊಟಕ್ಕೆ ಹೇಳಿದ್ರು. ಊಟಕ್ಕೆ ಹೇಳ ಅಮ್ಮ ಊಟಕ್ಕೆ ಹೋದ್ಲಕ್ಕಿ. ಆಕಿಗೂ ಅರ್ಧಂಬರ್ಧ ಮನಸ್ಸು, ಹೆಂಗ್ ಹೋಗ್ಬೇಕು ಮಗಳು ಬಿಟ್ಟು ಅಂತೇಳಿ ಅಂದ್ರು. ಹೋದ್ ಊಟಕ್ಕ. ಹೋಗಿ ಊಟ ಮಾಡಿದ್ಲು. ನಮ್ ತಂಗಿ ಸಣ್ಣ ತಂಗಿದಾಳ ಶ್ರೀದೇವ್ ಏನ್ ಮಾಡಿದ್ಲು, ಆಕಿಗೆ ತಡಿದಾಗಿಲ್ಲ. ಆಕಿ ನೀರ್ ನಮ್ಮ ಮನೆ ಮುಂದೆ ನೀರಿಗೆ ಬರ್ತಿದ್ರು ಅವ್ರು. ಆ ಕೊಳದಾಗ 4 ಕಡುಬು ಹಾಕೊಂಬಂದ್ ನನಗ್ ತಂದು ಕೊಟ್ಲು ಕಡುಬು ನಮ್ ತಂಗಿ. ಅಂದ್ರೆ ನೀ ಬಾಣಂತಿ ಅವಾಗ 5 ತಿಂಗಳದಾಗಿತ್ತು. 5ರಾಗ ಬಂದಿದ್ದೆ. ನಿಮ್ ಕೇಳಕ್ ಆಗಿಲ್ಲ, ಅತ್ತಿ ಮನೆಯಾಗ ಇದ್ದೀನಿ ಅಂತ. ಅಕ್ಕ ತಂಗಿ ಕರುಳು ಅನ್ನೋದು ಹೆಂಗಿರ್ತದ ನೋಡ್ರಿ. ಈಕಿ ಕರ್ದಿಲ್ಲ, ನಮ್ಮ ಅಮ್ಮ ಒಬ್ಬಾಕಿಗೆ ಊಟ ಕೇಳ್ಯಾರ, ಇವ್ರು ಏನ್ ಮಾಡ್ಬೇಕು ಅಂತಿಕೊಂಡು ಕೊಡದೊಳಗ ನೀರಿಗೆ ಬರೋ ಕೊಡದಾಗ 4-5 ಕಡುಬು ಇಟ್ಕೊಂಬಂದು ಕೊಟ್ಟ. ಅದು ಉಂಡಿದ್ ಹೊಟ್ಟೆಗೆ ಇರಂಗಿಲ್ರಿ, ಕೊಟ್ಟಿದ್ದು ನೆನಪು ಎಷ್ಟ್ ಇರ್ತದ ನೋಡ್ರಿ. ತಿಂದ್ ಹಿಂಗೆ ಹೋದ್ರಿ. ಎಲ್ಲ ನಮ್ ತಂಗಿ ಗಂಡನು ಚಲೋ ಇದ್ರು. ನಮ್ ಬಸಣ್ಣ ಮಾಮ ಅಂತಿದ್ದಾರ ಅವ್ರು ಚಲೋ ಇದ್ರು. ಎಲ್ಲಿಗಾರ ಹೋಗ್ಬೇಕಾದ್ರೆ ನಮ್ಮನ್ನ ಕರ್ಕೊಂಡು ಹೋಗ್ತಿದ್ರು ಅವ್ರು. ಇದಕ್ಕ ಸೌದತ್ತಿಗಿ ಹಿಂಗೇನ್ರ ಇದ್ದಂಗ ಹೋಗ್ತಿದ್ವಿ. ಅವಾಗ ನಮ್ಗ್ ಸಾಮಾನ್ಯ ಇದ್ದಿದ್ದಿಲ್ಲ. ಆಕಿ ನಮ್ ತಂಗಿ ಆಕಿನ ಗಂಡ ಆಕಿಗೆ 50 ರೂಪಾಯಿ ಬಿಟ್ಟಿದ್ದ ಅವಾಗ. ಏನೋ ಖರ್ಚು ಮಾಡಂತ ಕೊಟ್ಟಿದ್ದ ಒಟ್ಟ. ಅದು 50 ರೂಪಾಯಿ ಖರ್ಚು ಮಾಡಿಲ್ಲಕ್ಕಿ ನನಗೆ. 5 ರೂಪಾಯಿ ಒಂದೊಂದು ಬಿಟ್ಟಿದ್ದು ಇಷ್ಟಿಟ್ಟು. ಅವೊಂದ್ 5 ಬುಟ್ಟಿ ಕೊಡ್ಸಿದ್ಬೇಕಿ ನಾನು.